ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಫಂಡಮೆಂಟ್ ಅನಲೈಸ್ ಅಲ್ಲಿ ಇದುವರೆಗೆ ನಾವು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನು ನಾವು ಯಾವ ತರ ಅರ್ಥ ಮಾಡ್ಕೋಬೇಕಂತ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವ ಫೈನಾನ್ಸಿಯಲ್ ರೇಷಿಯೋಸ್ ಗಳನ್ನು ನಾವು ಯಾವ ತರ ಅರ್ಥ ಮಾಡ್ಕೋಬೇಕು. ಫೈನಾನ್ಸಿಯಲ್ ರೇಷಿಯೋಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದ್ರೆ ಯಾವುದೇ ಒಂದು ಕಂಪ್ನಿಗೆ ಫೈನಾನ್ಸಿಯಲ್ ರಿಸಲ್ಟ್ಸ್ ಬಂದಾಗ ಆ ಪ್ರೀವಿಯಸ್ ಅಲ್ಲಿ ಬಂದಿರೋ ರಿಸಲ್ಟ್ಸ್ ಆಗಲಿ ಇನ್ನೊಂದು ಕಂಪ್ನಿಗೆ ಕಂಪೇರ್ ಮಾಡಿ ನೋಡ್ಕೋಬೇಕಂದ್ರೆ ನಾವು ಫೈನಾನ್ಸಿಯಲ್ ರೇಷಿಯೋಸ್ ಅನ್ನು ನಮಗೆ ಗೊತ್ತಿರಬೇಕಾಗುತ್ತೆ. ಫೈನಾನ್ಸಿಯಲ್ ರೇಷಿಯೋಸ್ ಇಂದ ನಾವು ಪ್ರೀವಿಯಸ್ ಕ್ವಾರ್ಟರ್ಸ್ ಅಲ್ಲಿ ಬಂದಿರೋದು ಅಥವಾ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಬಂದಿರೋ ರಿಸಲ್ಟ್ಸ್ ಆಗಲಿ ಇದಕ್ಕೆ ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕಾಗುತ್ತೆ. ಕಂಪ್ಯಾರಿಸನ್ ಮಾಡ್ಕೊಂಡು ಕಂಪ್ನಿಯ ಗ್ರೋತ್ ಯಾವ ಕಡೆ ಹೋಗ್ತಾ ಇದೆ, ಗ್ರೋತ್ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅಂತೇಳಿ ನಾವು ಫೈನಾನ್ಸಿಯಲ್ ರೇಷಿಯೋಸ್ ಇಂದ ತಿಳ್ಕೊಬಹುದು. ಆ್ಯಂಡ್ ಒಂದೇ ಸೆಕ್ಟರ್ಸ್ ಅಲ್ಲಿರುವ ಇನ್ನೊಂದು ಕಂಪ್ನಿಗಳಿಗೆ ಕಂಪ್ಯಾರಿಸನ್ ಮಾಡ್ಕೋಕೆ ನಮಗೆ ಫೈನಾನ್ಸಿಯಲ್ ರೇಷಿಯೋಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೇಮ್ ಸೆಕ್ಟರ್ ಸಪೋಸ್ ಯಾವ ಥರ ಅಂದರೆ ಈಗ IT ಸೆಕ್ಟರ್ ನೋಡೋಣ, ಇನ್ಫೋಸಿಸ್ ಇದೆ. ಇನ್ಫೋಸಿಸ್ ರಿಸಲ್ಟ್ಸ್ ಮತ್ತು TCS ರಿಸಲ್ಟ್ಸ್ ನಾವು ಕಂಪೇರ್ ಮಾಡಿ ನೋಡ್ಕೋಬೇಕು. ಫೈನಾನ್ಸಿಯಲ್ ರೇಷಿಯೋಸ್ ಮೇಲೆ ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಫೈನಾನ್ಸಿಯಲ್ ರೇಷಿಯೋಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಫೈನಾನ್ಸಿಯಲ್ ರೇಷಿಯೋಸ್ ಅಲ್ಲಿ ಏನೇನು ಬರುತ್ತೆ, ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು ಫೈನಾನ್ಸಿಯಲ್ ರೇಷಿಯೋಸ್ಗಳನ್ನು ಅಂತೇಳಿ ನಾವು ಶಾರ್ಟ್ ಆಗಿ ಇದ್ರ ಬಗ್ಗೆ ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಷ್ಟಕ್ಕೆ ಮುಂಚೆ ಸ್ಮಾಲ್ ಇನ್ಫಾರ್ಮೇಶನ್ ಟು ಆಲ್. ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ನೀವು ಕಲ್ತ್ಕೊಳ್ಬೇಕು ಅನ್ಕೊಂಡ್ರೆ ಓನ್ಲಿ 499 ರೂಪೀಸ್ ಇರುತ್ತೆ. ಕಂಪ್ಲೀಟ್ ಆಗಿ ನಿಮಗೆ 3 months ಅಲ್ಲಿ ಎಲ್ಲ ಟಾಪಿಕ್ಸ್ಗಳು ನೀವು ಕಲ್ಕೋತೀರಾ. ಪ್ಲಸ್ 9 months ಅಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡಲಾಗಿರುತ್ತೆ. ಮತ್ತು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕಾಲ್ಸ್ ಪ್ರೊವೈಡ್ ಮಾಡಲಾಗುತ್ತೆ. ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅನ್ಕೊಂಡವರು ನನ್ನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ, ಆಟೋಮೇಟೆಡ್ ರಿಪ್ಲೈ ಬರುತ್ತೆ. ಕೊಟ್ಟಿರೋ ಲಿಂಕ್ ಥ್ರೂ ನೀವು ಪೇಮೆಂಟ್ ಮಾಡಿದ ತಕ್ಷಣ ವಿತಿನ್ 24 or 48 hours ಒಳಗಡೆ ನೀವು ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಆ್ಯಡ್ ಆಗ್ತೀರಾ. ಆ್ಯಂಡ್ ಪಬ್ಲಿಕ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಪಬ್ಲಿಕ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ಅಲ್ಲಿ ಪೋಸ್ಟ್ ಮಾಡಲಾಗುತ್ತೆ. ಪ್ಲಸ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿಯ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ಇದು ಇಂಟರ್ನೆಟ್ ಟ್ರೇಡಿಂಗ್ ಮಾಡೋರಿಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್, ಇಂಟರ್ನೆಟ್ ಟ್ರೇಡಿಂಗ್ ಮಾಡೋರು ಮತ್ತು ಪೊಸಿಷನ್ ಟ್ರೇಡಿಂಗ್ ಮಾಡುವವರಿಗೆ ಸ್ಟ್ರಾಟಜೀಸ್ಗಳನ್ನು ಕಲ್ಕೋಬೇಕು ಅನ್ಕೊಂಡವರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ ಸ್ಟ್ರಾಟಜಿ ಆಗಲಿ, ಇಂಟರ್ಡೇಲಿ ಬುಲ್ಲಿಶ್ ಟ್ರೆಂಡ್ ಆ್ಯಂಡ್ ಬೀರಿಶ್ ಟ್ರೆಂಡ್ ಇದ್ದಾಗ ಸ್ಟಾಕ್ಸ್ಗಳನ್ನ ಯಾವ ಥರ ಪಿಕ್ ಮಾಡಬೇಕು, ನಾವು ಎಲ್ಲಿ ಎಂಟ್ರಿ ಆಗಬೇಕು, ಪ್ರಾಫಿಟ್ಸ್ ಅನ್ನೋದು ಎಲ್ಲಿ ಬುಕ್ ಮಾಡ್ಕೋಬೇಕು. ಆ್ಯಂಡ್ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಸ್ಟ್ರಾಟಜೀಸ್ಗಳು ಅಂದರೆ ಯಾವ ಸ್ಟಾಕ್ಸ್ ಮೇಲೆ ನಾವು ಲಾಂಗ್ ಟರ್ಮ್ ತೊಗೋಬೇಕು, ಯಾವ ಸ್ಟಾಕ್ಸ್ ಮೇಲೆ ನಾವು ಶಾರ್ಟ್ ಟರ್ಮ್ ಮಾಡಬೇಕು. ಆ್ಯಂಡ್ ಪೊಸಿಷನ್ ಟ್ರೇಡಿಂಗ್ ಸ್ಟ್ರಾಟಜಿ, ಯಾವುದೇ ಒಂದು ಸ್ಟಾಕ್ ಟ್ರೆಂಡಿಂಗ್ ಅಲ್ಲಿ ಇದ್ದಾಗ ನಾವು ಪೊಸಿಷನ್ ಮಾಡಬೇಕಾಗುತ್ತೆ. ಅಂತ ಸ್ಟಾಕ್ಸ್ ನಾವು ಯಾವ ತರ ಫೈಂಡ್ ಔಟ್ ಮಾಡ್ಕೋಬೇಕು ಅನ್ನೋದು ಸ್ಟ್ರಾಟಜಿ. ಆ್ಯಂಡ್ ಲಾಸ್ಟ್ ಒಂದು ಬಂದು ನಮಗೆ ಹೆಡ್ಜಿಂಗ್ ಸ್ಟ್ರಾಟಜಿ. ಈ ಎಲ್ಲ ಸ್ಟ್ರಾಟಜಿಗಳನ್ನು ಕಲ್ಕೊಂಡು ಇಂಡಿಪೆಂಡೆಂಟ್ಲಿ ಆಗಿ ಟ್ರೇಡಿಂಗ್ ಮಾಡ್ಕೋಬೇಕು ಅನ್ಕೊಂಡು ನನ್ನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಂಡಮೆಂಟಲ್ ಅನಲೈಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ಫೈನಾನ್ಸಿಯಲ್ ರೇಷಿಯೋ ಅನಲೈಸಿಸ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಯಾವುದೇ ಒಂದು ಕಂಪ್ನಿಯ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ಗಳಾಗಲಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಆಗಲಿ, ಪ್ರಾಫಿಟ್ಸ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಆಗಲಿ, ಆ್ಯಂಡ್ ಫೈನಾನ್ಸಿಯಲ್ ಬಗ್ಗೆ ನಮ್ಗೆ ಏನೇ ತಿಳ್ಕೊಬೇಕಂದ್ರೂ ನಾವು ಅದರ ಸಲುವಾಗಿ ವೆಬ್ಸೈಟ್ಗಳಿವೆ. moneycontrol.com ಇದೆ, screeners.in ಅಂತಿದೆ, ಟಿಕ್ಕರ್ ಅಂತಿದೆ, ಇನ್ನೂ ಭಾಳಷ್ಟು ವೆಬ್ಸೈಟ್ಗಳಿವೆ. ಆ ವೆಬ್ಸೈಟ್ಗಳಲ್ಲಿ ಹೋಗಿ ನೋಡ್ಕೋಬಹುದು ಅಥವಾ ನಾವು ಆ ಕಂಪ್ನಿ ಆನ್ಯುವಲ್ ರಿಪೋರ್ಟ್ ಅಲ್ಲೂ ನಾವು ನೋಡ್ಬೋದು. ಓಕೆ ಫ್ರೆಂಡ್ಸ್, ನಾವು ಮನಿ ಕಂಟ್ರೋಲ್ ಅಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ಮನಿ ಕಂಟ್ರೋಲ್ ಅಲ್ಲಿ ನಾನು TCS ಕಂಪ್ನೀಸ್ ತೊಗೊಳ್ತೀನಿ. ನಾನು TCS ಕಂಪನಿ. ಓಕೆ, TCS ಅಲ್ಲಿ ನಾವು ಇಲ್ಲಿ ಫಸ್ಟ್ ನಾವು ಫೈನಾನ್ಸಿಯಲ್ ಸೆಕ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫೈನಾನ್ಸಿಯಲ್ ಸೆಕ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೇಷಿಯೋಸ್ ಅಂತಿದೆ, ಈ ರೇಷಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೇಷಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಈ ರೇಷಿಯೋಸ್ಗೆ ಸಂಬಂಧಪಟ್ಟ ಪ್ರತಿ ಕಂಟೆಂಟ್ ನಮಗೆ ಇಲ್ಲಿರುತ್ತೆ. ಫಸ್ಟ್ ಒನ್ ಬಂದು ಪರ್ ಶೇರ್ ರೇಷಿಯೋಸ್, ಸೆಕೆಂಡ್ ಒನ್ ಬಂದು ಪ್ರಾಫಿಟಬಿಲಿಟಿ ರೇಷಿಯೋಸ್, ಥರ್ಡ್ ಒನ್ ಬಂದು ಲಿಕ್ವಿಡಿಟಿ ರೇಷಿಯೋಸ್, ಫೋರ್ತ್ ಒನ್ ಬಂದು ವ್ಯಾಲ್ಯೂಯೇಷನ್ ರೇಷಿಯೋಸ್. ಈ ಎಲ್ಲ ರೇಷಿಯೋಸ್ಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೋಣ. ಫಸ್ಟ್ ಒನ್ ಬಂದು ಪರ್ ಶೇರ್ ರೇಷಿಯೋಸ್. ಪರ್ ಶೇರ್ ರೇಷಿಯೋಸ್ ಅಂದ್ರೆ ಇದು ಅರ್ನಿಂಗ್ ಪರ್ ರೇಷಿಯೋಸ್, EPF. ಅರ್ನಿಂಗ್ ಪರ್ ರೇಷಿಯೋಸ್ ಅಂದ್ರೆ ಒಂದು ಆ ಕಂಪ್ನಿ ಆನ್ಯುವಲ್ ಗ್ರೋತ್ ಅಲ್ಲಿ ಪರ್ ಶೇರ್ಗೆ ಎಷ್ಟು ಅರ್ನಿಂಗ್ಸ್ ಬಂದಿದೆ ಅನ್ನೋದೇ ಈ ಪರ್ ಶೇರ್ ರೇಷಿಯೋಸ್. ಈ ಎಲ್ಲ ರೇಷಿಯೋಸ್ಗಳಿಗೆ ಒಂದೊಂದು ಫಾರ್ಮುಲಾಸ್ ಇದೆ. ಆ ಫಾರ್ಮುಲಾಸ್ ಏನಿದೆ ಅಂತೇಳಿ ನಾನು ಈಗ ನಿಮಗೆ ತೋರಿಸ್ತೇನೆ ಎಲ್ಲವೂ ನಾನು. ಓಕೆ ಫ್ರೆಂಡ್ಸ್, ಇದು TCS ನ ಪರ್ ಶೇರ್ ರೇಷಿಯೋಸ್ ವ್ಯಾಲ್ಯೂಸ್ ಇವು. ಇದರಲ್ಲಿ ಫಸ್ಟಿಗೆ ನಮಗೆ ಬೇಸಿಕ್ EPS ಅಂತಿದೆ. ಬೇಸಿಕ್ EPS ಅಂದ್ರೆ ಬೇಸಿಕ್ ಅರ್ನಿಂಗ್ ಪರ್ ಶೇರ್. ಬೇಸಿಕ್ ಅರ್ನಿಂಗ್ ಪರ್ ಶೇರ್ ವ್ಯಾಲ್ಯೂಸ್ ಬರ್ಬೇಕು ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಅಂದ್ರೆ ನೆಟ್ ಇನ್ಕಮ್ ಮೈನಸ್ ಪ್ರಿಫರ್ಡ್ ಡಿವಿಡೆಂಡ್ಸ್ ಡಿವೈಡೆಡ್ ಬೈ ವೇಟೆಡ್ ಆವರೇಜ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್. ಈ ಫಾರ್ಮುಲಾಸ್ ಮೇಲೆ ನಮಗೆ ಬೇಸಿಕ್ EPS ಬರುತ್ತೆ, ಬೇಸಿಕ್ ಅರ್ನಿಂಗ್ ಪರ್ ಶೇರ್ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ಡಿಲೇಟೆಡ್ EPS, ಟೋಟಲ್ ಇನ್ಕಮ್ ಮೈನಸ್ ಪ್ರಿಫರ್ಡ್ ಡಿವಿಡೆಂಡ್ಸ್ ಡಿವೈಡೆಡ್ ಬೈ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಪ್ಲಸ್ ಡಿಲೇಟೆಡ್ ಶೇರ್ಸ್. ಓಕೆ, ಇದು ಮಾಡಿ ನಮಗೆ ಡಿಲೇಟೆಡ್ EPS ಬಂದಿರುತ್ತೆ. ಕ್ಯಾಶ್ EPS ನ ಫಾರ್ಮುಲಾ ಒಂದು
ಆಪರೇಟಿಂಗ್ ಕ್ಯಾಶ್ ಫ್ಲೋ ಡಿವೈಡೆಡ್ ಬೈ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್. And dividends EPS ಅಂದ್ರೆ annual dividends divided by number of shares. Revenue from operations per share ಎಷ್ಟು ಬಂದಿದೆ ವ್ಯಾಲ್ಯೂ ಅಲ್ಲಿರುತ್ತೆ. PBDIT ಅಂದ್ರೆ ಪ್ರಾಫಿಟ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್. ಪ್ರಾಫಿಟ್ಸ್ ಬಂದಾಗ ವಿತೌಟ್ ಡಿಡಕ್ಷನ್ ಆಫ್ ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್ ಅಮೌಂಟ್ ಮತ್ತು ಟ್ಯಾಕ್ಸಸ್ ತೆಗಿಲಾರ್ದೆ ಎಷ್ಟು ಪ್ರಾಫಿಟ್ಸ್ ಬಂದಿರುತ್ತಲ್ಲ ಅದಕ್ಕೆ ನಾವು DBDIT ಅಂತ ಹೇಳ್ತಾರೆ. PBIT ಅಂದ್ರೆ ಪ್ರಾಫಿಟ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಬಂದಿರೋ ಪ್ರಾಫಿಟ್ಸ್ ಅಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಕಟ್ಟಲಾರ್ದಕ್ಕಿಂತ ಮುಂಚೆ ಎಷ್ಟು ಅಮೌಂಟ್ ಇರುತ್ತೋ ಅದಕ್ಕೆ PBIT ಅಂತ ಹೇಳ್ತಾರೆ. PBT ಪ್ರಾಫಿಟ್ಸ್ ಬಿಫೋರ್ ಟ್ಯಾಕ್ಸಸ್. ಪ್ರಾಫಿಟ್ಸ್ ಅಲ್ಲಿ ಓನ್ಲಿ ಟ್ಯಾಕ್ಸಸ್ ಮಾತ್ರ ಕಟ್ಟಲಾದಾಗ ಎಷ್ಟು ಪ್ರಾಫಿಟ್ಸ್ ಬಂದಿರುತ್ತೆ ಅದು PBIT ಅಲ್ಲಿ ಇರುತ್ತೆ. ಲಾಸ್ಟ್ ಒನ್ ಬಂದು ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಶೇರ್. ಓಕೆ ಫ್ರೆಂಡ್ಸ್, ನಾವು ಇಲ್ಲಿ ನೋಡ್ಕೋಬಹುದು ಬೇಸಿಕ್ EPS, ಡಿಲೇಟೆಡ್ EPS, ಕ್ಯಾಶ್ EPS, ಬುಕ್ ವ್ಯಾಲ್ಯೂಸ್, ಎರಡು ಬುಕ್ ವ್ಯಾಲ್ಯೂಸ್ ಇರುತ್ತೆ. ಡಿವಿಡೆಂಡ್ ಪರ್ ಶೇರ್, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಪರ್ ಶೇರ್, ಪ್ರಾಫಿಟ್ಸ್ ಬಿಫೋರ್ ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ಇವರ ಡಿಡಕ್ಟ್ ಮಾಡಕ್ಕನ ಮುಂಚೆ ಇಷ್ಟು ಅಮೌಂಟ್ ಇರುತ್ತೆ. ಪ್ರಾಫಿಟ್ಸ್ ಅಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಕಟ್ಟಕ್ಕನ ಮುಂಚೆ ಇಷ್ಟು ಅಮೌಂಟ್ ಇರುತ್ತೆ. ಪ್ರಾಫಿಟ್ಸ್ ಅಲ್ಲಿ ಟ್ಯಾಕ್ಸ್ ಅನ್ನೋದು ಕಟ್ಟಕ್ಕನ ಮುಂಚೆ ಇಷ್ಟು ಅಮೌಂಟ್ ಅನ್ನು ಬಂದಿರುತ್ತೆ. ನೆಟ್ ಪ್ರಾಫಿಟ್ಸ್ ಪರ್ ಶೇರ್ ಡಿವೈಡೆಡ್ ಬೈ ಶೇರ್ ಮಾಡಿದಾಗ ಈ ವ್ಯಾಲ್ಯೂಸ್ ಅನ್ನು ಬಂದಿರುತ್ತೆ. ಇದು ಪ್ರೆಸೆಂಟ್ ಇಯರ್ದು, ಇದು ಪ್ರೀವಿಯಸ್ ಇಯರ್ದು, 2 years ಪ್ರೀವಿಯಸ್ ಇಯರ್ಸ್ ನ ಡಾಟಾ, ಇದು 3rd year ಪ್ರೀವಿಯಸ್ ನ ಡಾಟಾ. ಈ ತರ ನಾವು ಒಂದಕ್ಕೊಂದು ಕಂಪೇರ್ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ಪ್ರೆಸೆಂಟ್ ಇಯರ್ಗೆ ಮತ್ತು ಲಾಸ್ಟ್ ಇಯರ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ಗ್ರೋತ್ ಅನ್ನೋದು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆ ಅಂತೇಳಿ ನಾವು ಈ ಕಂಪ್ಯಾರಿಸನ್ ಮೇಲೆ ನಾವು ತಿಳ್ಕೋಬಹುದು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಟೈಮ್ ಪ್ರಾಫಿಟಬಿಲಿಟಿ ಶೇರ್ಸ್ ನೋಡೋಣ. ಪ್ರಾಫಿಟಬಿಲಿಟಿ ಶೇರ್ಸ್ ಅಂದ್ರೆ ಒಂದು ಕಂಪನಿಗೆ ಬಂದಿರೋ ಪ್ರಾಫಿಟ್ಸ್. ಪ್ರಾಫಿಟಬಿಲಿಟಿ ರೇಷಿಯೋಸ್ ಇಂದ ಏನು ಉಪಯೋಗ ಅಂದ್ರೆ ಎಬಿಲಿಟಿ ಟು ಜನರೇಟ್ ಅರ್ನಿಂಗ್ಸ್ ಪ್ರೆಸೆಂಟ್ ಆ್ಯಂಡ್ ಪ್ರೀವಿಯಸ್ಗೆ ಎಷ್ಟಿದೆ ಅಂತ ನಾವು ನೋಡ್ಕೋಬಹುದು. ಎಷ್ಟು ಅವ್ರ ಎಬಿಲಿಟಿ ಎಷ್ಟು ಚೇಂಜ್ ಆಗಿದೆ ಅರ್ನಿಂಗ್ಸ್ ಅನ್ನೋದು, ಪ್ರೆಸೆಂಟ್ ಇಯರ್ಗೆ ಮತ್ತು ಲಾಸ್ಟ್ ಇಯರ್ಸ್ಗೆ ಅರ್ನಿಂಗ್ಸ್ ಅನ್ನೋದು ಎಷ್ಟು ಚೇಂಜ್ ಆಗಿದೆ ಅಂತೇಳಿ ನಾವು ಈ ಪ್ರಾಫಿಟಬಿಲಿಟಿ ರೇಷಿಯೋಸಲ್ಲಿ ನಾವು ನೋಡ್ಕೋಬಹುದು. ಈ ಪ್ರಾಫಿಟಬಿಲಿಟಿ ರೇಷಿಯೋಸಲ್ಲಿ PBDIT ಮಾರ್ಜಿನ್ಸ್ ಇನ್ ಪರ್ಸೆಂಟೇಜಲ್ಲಿರುತ್ತೆ, PBIT ಮಾರ್ಜಿನ್ಸ್ ಪರ್ಸೆಂಟೇಜಲ್ಲಿರುತ್ತೆ, PBT ಮಾರ್ಜಿನ್ಸ್ ಪರ್ಸೆಂಟೇಜಲ್ಲಿರುತ್ತೆ, ನೆಟ್ ಪ್ರಾಫಿಟ್ಸ್ ಮಾರ್ಜಿನ್ ಪರ್ಸೆಂಟೇಜಲ್ಲಿರುತ್ತೆ, ರಿಟರ್ನ್ ಆನ್ ನೆಟ್ವರ್ತ್ ಡಿವೈಡೆಡ್ ಬೈ ಇಕ್ವಿಟಿ ಇದನ್ನು ಪರ್ಸೆಂಟೇಜಲ್ಲಿರುತ್ತೆ, ರಿಟರ್ನ್ ಆನ್ ಇಕ್ವಿಟಿ ಎಂಪ್ಲಾಯ್ಡ್, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದು ಪರ್ಸೆಂಟೇಜಲ್ಲಿರುತ್ತೆ, ರಿಟರ್ನ್ ಆನ್ ಅಸೆಟ್ಸ್ ಇದು ಪರ್ಸೆಂಟೇಜಲ್ಲಿರುತ್ತೆ, ಟೋಟಲ್ ಡೆಬಿಟ್ಸ್ ಡಿವೈಡೆಡ್ ಬೈ ಇಕ್ವಿಟಿ, ಅಸೆಟ್ ಟರ್ನ್ ಓವರ್ ರೇಷಿಯೋಸ್. ಓಕೆ, ಈ ಎಲ್ಲ ರೇಷಿಯೋಸ್ಗಳಿಗೂ ಒಂದೊಂದು ಫಾರ್ಮುಲಾಸ್ ಇರುತ್ತೆ. ಈ ಫಾರ್ಮುಲಾಸ್ ನಾವು ಈಗ ತಿಳ್ಕೊಳ್ಳೋಣ. PBDIT ಮಾರ್ಜಿನ್ಸ್. PBDIT ಅಂದ್ರೆ ಇಷ್ಟು ಮುಂಚೆ ನಾವು ತಿಳ್ಕೊಂಡಿವಲ್ಲ. PBDIT ಅಂದರೆ ಪ್ರಾಫಿಟ್ಸ್ ಬಿಫೋರ್ ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್, ಟ್ಯಾಕ್ಸ್. ಈ ಮೂರು ಕಟ್ಟಕನ ಮುಂಚೆ ಬಂದಿರೋ ಪ್ರಾಫಿಟ್ಸ್ ಇರುತ್ತಲ್ಲ ಆ ವ್ಯಾಲ್ಯೂ ಅನ್ನೋದು ಇರುತ್ತೆ ಇಲ್ಲಿ. ದಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಆನ್ಯುವಲ್ ರೆವೆನ್ಯೂಸ್ ಮಾಡಿದ್ರೆ ನಮಗೆ PBDIT ಮಾರ್ಜಿನ್ಸ್ ಬರುತ್ತೆ. PBIT ಮಾರ್ಜಿನ್ ಅಂದ್ರೆ ಪ್ರಾಫಿಟ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಬಂದಿರೋ ಪ್ರಾಫಿಟ್ಸ್ ಅಲ್ಲಿ ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸ್ ಕಟ್ಟಕನ ಮುಂಚೆ ಎಷ್ಟು ಬಂದಿರುತ್ತಲ್ಲ ಪ್ರಾಫಿಟ್ ಆ ವ್ಯಾಲ್ಯೂ ಡಿವೈಡೆಡ್ ಬೈ ಆನ್ಯುವಲ್ ರಿನ್ಯೂ ಮಾಡಿದ್ರೆ ನಮಗೆ PBIT ಮಾರ್ಜಿನ್ಸ್ ಬರುತ್ತೆ. PBT ಮಾರ್ಜಿನ್ ಅಂದ್ರೆ ಪ್ರಾಫಿಟ್ಸ್ ಬಿಫೋರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆನ್ಯುವಲ್ ರೆವೆನ್ಯೂ ಮಾಡಿದ್ರೆ PBT ಮಾರ್ಜಿನ್ಸ್ ಅನ್ನೋದು ಬರುತ್ತೆ. ಓಕೆ, ನೆಕ್ಸ್ಟ್ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ನೆಟ್ ಪ್ರಾಫಿಟ್ಸ್ ಆಫ್ ದಿ ಕಂಪ್ನಿ ಡಿವೈಡೆಡ್ ಬೈ ರೆವೆನ್ಯೂಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂಸ್ ಬಂದಿರುತ್ತೆ. ನಾವೆಲ್ಲ ರೇಷಿಯೋಸ್ ಅಲ್ಲಿ ಮಾಡ್ಕೋಬೇಕಂದ್ರೆ ಇಂಟು 100 ಮಾಡ್ಕೊಂಡ್ರೆ ರೇಷಿಯೋಸ್ ಅಲ್ಲಿ ಬರುತ್ತೆ. ರಿಟರ್ನ್ ಆನ್ ನೆಟ್ವರ್ಕ್ ಡಿವೈಡೆಡ್ ಬೈ ಇಕ್ವಿಟಿ ಇದಕ್ಕೆ ನಾವು ROE ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತಾರೆ. ROE ಅಂದ್ರೆ ರಿಟರ್ನ್ ಆನ್ ನೆಟ್ವರ್ಕ್ ಡಿವೈಡೆಡ್ ಬೈ ಇಕ್ವಿಟಿ. ಓಕೆ, ಇಸ್ ಈಕ್ವಲ್ ಟು ನೆಟ್ ಇನ್ಕಮ್, ಆನ್ಯುವಲ್ ಬಂದಿರುವಂಥ ನೆಟ್ ಇನ್ಕಮ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಇನ್ ಇಕ್ವಿಟಿಯಲ್ಲಿ ಎಷ್ಟು ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂತ ಡಿವೈಡೆಡ್ ಮಾಡಿದ್ರೆ ROE ವ್ಯಾಲ್ಯೂ ಬರುತ್ತೆ. ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಿದ್ರೆ ROCE ಇದೆ. ಅಲ್ಲಿನೂ EBIT ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. EBIT ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಇದಕ್ಕೆ ನಾವು PBIT ಅಂತ ಹೇಳ್ಬೋದು.
ಬಂದಿರೋ ಪ್ರಾಫಿಟ್ಸ್ ಅಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಕಟ್ಟಕನ ಮುಂಚೆ ಎಷ್ಟು ವ್ಯಾಲ್ಯೂ ಇರುತ್ತೋ ಆ ವ್ಯಾಲ್ಯೂ ಇರುತ್ತೆ. ಅದು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಿಯಬಿಲಿಟಿ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನೋದು ಬರುತ್ತೆ. ಓಕೆ, ರಿಟರ್ನ್ ಆನ್ ಅಸೆಟ್ಸ್ ROA, ರಿಟರ್ನ್ ಆನ್ ಅಸೆಟ್ಸ್, ನೆಟ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಟೋಟಲ್ ಅಸೆಟ್ಸ್, ಬಂದಿರೋ ಕಂಪ್ನಿ ಬರ್ತಿರೋ ನೆಟ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಟೋಟಲ್ ಅಸೆಟ್ಸ್, ಟೋಟಲ್ ಡೆಬಿಟ್ ಡಿವೈಡೆಡ್ ಬೈ ಇಕ್ವಿಟಿ, ಟೋಟಲ್ ಡೆಬಿಟ್ಸ್ ಡಿವೈಡೆಡ್ ಬೈ ಇಕ್ವಿಟಿ. ಇದು ಒಂದು ಕಂಪ್ನಿ ಇರೋ ಟೋಟಲ್ ಡೆಬಿಟ್ಸ್, ಶಾರ್ಟ್ ಟರ್ಮ್ ಡೆಬಿಟ್ಸ್ ಆಗಲಿ, ಲಾಂಗ್ ಟರ್ಮ್ ಡೆಬಿಟ್ಸ್ ಆಗಲಿ, ಅಥವಾ ಫಿಕ್ಸ್ಡ್ ಅದರ್ ಪೇಮೆಂಟ್ಸ್ ಆಗಲಿ, ಇದೆಲ್ಲ ಇವು ಡೆಬಿಟ್ಸ್ ಆಗಿರುತ್ತೆ. ಈ ಡೆಬಿಟ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಆನ್ ಇಕ್ವಿಟಿ, ಎಷ್ಟು ಶೇರ್ ಹೋಲ್ಡರ್ ಇದ್ದಾರೆ. ಈ ವ್ಯಾಲ್ಯೂ ಅನ್ನೋದು ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಕಂಪ್ನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ತಿಳ್ಕೊಬೋದು ನಾವು. ಅಸೆಟ್ ಟರ್ನ್ ಓವರ್ ರೇಷಿಯೋಸ್, ಇದು ನೆಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಟೋಟಲ್ ಅಸೆಟ್ಸ್ ಮಾಡಿದ್ರೆ ಇದು ಅಸೆಟ್ ಟರ್ನ್ ಓವರ್ ರೇಷಿಯೋಸ್ ಬರುತ್ತೆ. ಈ ಎಲ್ಲ ರೇಷಿಯೋಸ್ಗಳಿಗೆ ಈ ಥರ ಫಾರ್ಮುಲಾಸ್ ಇದೆ. ಒಂದೊಂದು ಟಾಪಿಕ್ನು ಈಗ PBDIT ಮಾರ್ಜಿನ್ ಅಂದ್ರೆ ಏನು, PBIT ಮಾರ್ಜಿನ್ ಅಂದ್ರೆ ಏನು, ಇದಕ್ಕೆಲ್ಲ ಒಂದೊಂದು ಕಂಟೆಂಟ್ಗೆ ಒಂದೊಂದು ರೀಸನ್ಸ್ ಇವೆ. ಅವ್ರು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಏನು ಅಂತೇಳಿ ಫಾರ್ಮುಲಾಸ್ ಅಂತೂ ಅದೇ ಇದೆ. ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಹಾಕಿ ನಾವು ನೆಕ್ಸ್ಟ್ ವಿಡಿಯೋಸ್ದಲ್ಲಿ ತಿಳ್ಕೊಳ್ಳೋಣ. ಸಪ್ರೇಟ್ ವಿಡಿಯೋಸ್ ಮಾಡಿ ತಿಳ್ಕೊಳ್ಳೋಣ. EPSಗೆ ಒಂದು ಸಪ್ರೇಟ್ ಮಾಡೋಣ, ಪ್ರಾಫಿಟಬಿಲಿಟಿ ರೇಷಿಯೋಸ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ, ಆ್ಯಂಡ್ ಲಿಕ್ವಿಡಿಟಿಗೆ ಒಂದು ವಿಡಿಯೋ ಮಾಡೋಣ, ವ್ಯಾಲ್ಯೂಯೇಷನ್ ರೇಷಿಯೋಸ್ಗೆ ಒಂದೊಂದು ಸಪ್ರೇಟ್ ವಿಡಿಯೋಸ್ ಮಾಡಿ ನಾವು ಈ ಫೈನಾನ್ಷಿಯಲ್ ರೇಷಿಯೋಸ್ ಬಗ್ಗೆ ಕಂಪ್ಯೂಟರ್ ತಿಳ್ಕೋಕೆ ಪ್ರಯತ್ನಿಸೋಣ. ಓಕೆ ಫ್ರೆಂಡ್ಸ್, ಇದು ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಂದರೆ. ನೆಕ್ಸ್ಟ್ ಒಂದು ಬಂದು ಲಿಕ್ವಿಡಿಟಿ ರೇಷಿಯೋಸ್ ಅಂದರೆ ಕಂಪ್ನಿಗೆ ಇರುವ ಸಾಲ. ಆ ಸಾಲ ಅನ್ನೋದು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅನ್ನೋದು ರೇಷಿಯೋಸಲ್ಲಿ ತಿಳ್ಕೊಬೇಕಾಗುತ್ತೆ. ಫಸ್ಟ್ ಒಂದು ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ, ಡಿವಿಡೆಂಡ್ ಪೇಔಟ್ ರೇಷಿಯೋ CP, ಡಿವಿಡೆಂಡ್ ಪೇಔಟ್ ರೇಷಿಯೋ NP ಅಂದರೆ ನೆಟ್ ಪ್ರಾಫಿಟ್ಸ್, CP ಅಂದರೆ ಕ್ಯಾಶ್ ಪ್ರಾಫಿಟ್ಸ್, ಅರ್ನಿಂಗ್ ರಿಟೆನ್ಷನ್ ರೇಷಿಯೋಸ್, ಕ್ಯಾಶ್ ಅರ್ನಿಂಗ್ ರಿಟೆನ್ಷನ್ ರೇಷಿಯೋ, ಇದೆಲ್ಲ ಫಾರ್ಮುಲಾಸ್ ಅನ್ನು ನಾವು ತಿಳ್ಕೋಣ. ಈಗ ಕರೆಂಟ್ ರೇಷಿಯೋಸ್ ಅನ್ನೋದು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಿಯಬಿಲಿಟೀಸ್. ಅಸೆಟ್ಸ್ ಅನ್ನೋದು ಜಾಸ್ತಿ ಆಗಿರಬೇಕು, ಲಿಯಬಿಲಿಟೀಸ್ ಅನ್ನೋ ಕಡಿಮೆ ಇದ್ದರೆ ನಮಗೆ ಒಳ್ಳೆ ವ್ಯಾಲ್ಯೂಸ್ ಅನ್ನು ಬರುತ್ತೆ. ಕ್ವಿಕ್ ರೇಷಿಯೋ, ಇದ್ರ ಫಾರ್ಮುಲಾ ಬಂದು ಕರೆಂಟ್ಸ್ ಅಸೆಟ್ಸ್ ಮೈನಸ್ ಇನ್ವೆಂಟ್ರಿ ಡಿವೈಡೆಡ್ ಬೈ ಕರೆಂಟ್ ಲಿಯಬಿಲಿಟೀಸ್ ರೇಷಿಯೋ ಬರುತ್ತೆ. ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಇದ್ರ ಫಾರ್ಮುಲಾ ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಂಟ್ರಿ ಗೂಡ್ಸ್ ಅಂದರೆ ಅವರು ಪ್ರಾಡಕ್ಟ್ಸ್ ಅನ್ನು ಎಷ್ಟು ಮಾರಿರ್ತಾರೋ, ಯಾವ ಕಾಸ್ಟಿಗೆ ಮಾರಿರ್ತಾರೋ ಆ ವ್ಯಾಲ್ಯೂಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಂಟ್ರಿ, ಅವ್ರ ಹತ್ರ ಇರುವ ಇನ್ವೆಂಟ್ರಿ ಮಾಡಿದ್ರೆ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಬರುತ್ತೆ. ಡಿವಿಡೆಂಡ್ ಪೇಔಟ್ ರೇಷಿಯೋಸ್ NP ಅಂದರೆ ನೆಟ್ ಪ್ರಾಫಿಟ್ಸ್, ಡಿವಿಡೆಂಡ್ ಪೇಔಟ್ ರೇಷಿಯೋ CP ಅಂದರೆ ಕ್ಯಾಶ್ ಪ್ರಾಫಿಟ್ಸ್. ಇವೆರಡಕ್ಕೂ ಸೇಮ್ ಫಾರ್ಮುಲಾನೇ ಇದೆ. ಓಕೆ, ಟೋಟಲ್ ಡಿವಿಡೆಂಡ್ಸ್ ಫಾರ್ ದಿ ಪೀರಿಯಡ್ ಡಿವೈಡೆಡ್ ಬೈ ನೆಟ್ ಇನ್ಕಮ್ ಅವೈಲೇಬಲ್ ಟು ದಿ ಕಾಮನ್ ಸ್ಟಾಕ್ ಹೋಲ್ಡರ್. ಡಿವಿಡೆಂಡ್ ಪೇಔಟ್ ರೇಷಿಯೋಸ್ ನೆಟ್ ಪ್ರಾಫಿಟ್ಸ್ಗೆ ಈ ಫಾರ್ಮುಲಾ ಇದೆ. ಆ್ಯಂಡ್ ಲಾಸ್ಟ್ ಒಂದು ಬಂದು ಅರ್ನಿಂಗ್ಸ್ ರಿಟೆನ್ಷನ್ ರೇಷಿಯೋಸ್. ಇದ್ರ ಫಾರ್ಮುಲಾ ಬಂದು 1 ಮೈನಸ್ ಡಿವಿಡೆಂಡ್ಸ್ ಡಿವೈಡೆಡ್ ಬೈ ನೆಟ್ ಇನ್ಕಮ್. ಫಾರ್ಮುಲಾದಿಂದ ಅರ್ನಿಂಗ್ಸ್ ರಿಟೆನ್ಷನ್ ರೇಷಿಯೋ ಬರುತ್ತೆ. ಕ್ಯಾಶ್ ಅರ್ನಿಂಗ್ಸ್ ರಿಟೆನ್ಷನ್ ರೇಷಿಯೋ ಸೇಮ್ ಫಾರ್ಮುಲಾನೇ ಇರುತ್ತೆ. ನೆಟ್ ಇನ್ಕಮ್ ಅಲ್ಲಿ ಕ್ಯಾಶ್ ಇನ್ಕಮ್ಸ್ ಅನ್ನೋದು ಬರುತ್ತೆ. ಓಕೆ, ಎಲ್ಲ ರೇಷಿಯೋಸ್ಗಳ ಫಾರ್ಮುಲಾ ಅನ್ನೋದು ಲಿಕ್ವಿಡಿಟಿ ರೇಷಿಯೋಸ್ಗೆ ಸಂಬಂಧಪಟ್ಟಿದ್ದು. ಓಕೆ ಫ್ರೆಂಡ್ಸ್, ಈಗ ಲಾಸ್ಟ್ ಒಂದು ವ್ಯಾಲ್ಯೂಯೇಷನ್ ರೇಷಿಯೋಸ್. ಓಕೆ ಫ್ರೆಂಡ್ಸ್, ವ್ಯಾಲ್ಯೂಯೇಷನ್ ರೇಷಿಯೋ ಅಂದರೆ ವ್ಯಾಲ್ಯೂ ಆ ಸ್ಟಾಕ್ನ ಪ್ರೈಸ್ ಅನ್ನೋದು ಆ ಕಂಪ್ನಿಯ ವ್ಯಾಲ್ಯೂಸ್ಗೆ ಅಥವಾ ಹೈ ಲೆವೆಲ್ಸಲ್ಲಿ ಇದೆಯಾ, ಲೋ ಲೆವೆಲ್ಸಲ್ಲಿ ಇದೆಯಾ ಅಂತ ನಾವು ತಿಳ್ಕೊಬೋದು. ಆ್ಯಂಡ್ ಈ ವ್ಯಾಲ್ಯೂಯೇಷನ್ ರೇಷಿಯೋಸಿಂದ ಆ ಸ್ಟಾಕ್ನ ಪ್ರೈಸ್ನ ನಾವು ಭಾಳಷ್ಟು ಎಕ್ಸ್ಪೆನ್ಸಿವ್ ಆಗಿದೆಯಾ. ವ್ಯಾಲ್ಯೂಯೇಷನ್ ರೇಷಿಯೋಸ್ ಅನ್ನೋದು ಯಾಕೆ ಭಾಳಷ್ಟು ಯೂಸ್ಫುಲ್ ಆಗಿರುತ್ತೆ, ಯಾಕೆ ನಮ್ಗೆ ಭಾಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ನಾವು ಆ ಕಂಪ್ನಿ ಬಗ್ಗೆ ಅನಲೈಸಿಸ್ ಮಾಡಿದಾಗ ಕರೆಂಟ್ ಶೇರ್ ಪ್ರೈಸ್ ಅನ್ನೋದು ಆ ಕಂಪ್ನಿಗೆ ಈಕ್ವಲ್ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆ ಅಂತೇಳಿ ನಾವು ಅನಲೈಸಿಸ್ ಮಾಡ್ಬೋದು. ಓಕೆ, ಈಗ ವ್ಯಾಲ್ಯೂಯೇಷನ್ ರೇಷಿಯೋಸಲ್ಲಿ ನಾವು ಯಾವ ರೇಷಿಯೋಸ್ಗಳನ್ನು ನೋಡ್ತೀವಿ ಇಲ್ಲಾಂದರೆ ಎಂಟರ್ಪ್ರೈಸಸ್ ರೇಷಿಯೋಸ್ ನೋಡ್ತೀವಿ, ಎಂಟರ್ಪ್ರೈಸಸ್ ವ್ಯಾಲ್ಯೂಸ್ ಅನ್ನು ನೋಡ್ತೀವಿ. ಅದಕ್ಕೆ ಶಾರ್ಟ್ ಫಾರ್ಮಲ್ಲಿ EV ಅಂತಾರೆ. ಓಕೆ, ನೆಕ್ಸ್ಟ್ ಒಂದು ಬಂದು ಎಂಟರ್ಪ್ರೈಸ್ ವ್ಯಾಲ್ಯೂ ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ರೆವೆನ್ಯೂ. ಥರ್ಡ್ ಒಂದು ಬಂದು ಎಂಟರ್ಪ್ರೈಸ್ ವ್ಯಾಲ್ಯೂ ಡಿವೈಡೆಡ್ ಬೈ EBITDA, ಎಬಿಟಾಡಾ. ಓಕೆ, ಎಬಿಟಾಡಾ ಇದು ನಾವು ಭಾಳಷ್ಟು ಫೈನಾನ್ಷಿಯಲ್ ಕ್ವಾರ್ಟರ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದಾಗ ನಾವು ಎಬಿಟಾಡಾ ಅಂತ ನೋಡ್ತಾ ಇರ್ತೀವಲ್ಲ, ಅದೇ ಇದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ರೆವೆನ್ಯೂಸ್. ರಿಟೆನ್ಷನ್ ರೇಷಿಯೋಸ್ ಪ್ರೈಸ್ ಡಿವೈಡೆಡ್ ಬೈ BV ಅಂದರೆ ಬುಕ್ ವ್ಯಾಲ್ಯೂ, ಪ್ರೈಸ್ ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ರೆವೆನ್ಯೂ, ಅರ್ನಿಂಗ್ಸ್ ಈಲ್ಡ್.
ಎಲ್ಲ ರೇಷಿಯೋಸ್ಗಳು ಬರುತ್ತೆ. ಈ ಎಲ್ಲ ರೇಷಿಯೋಸ್ಗಳು ಒಂದು ಪರ್ಟಿಕ್ಯುಲರ್ ಫಾರ್ಮುಲಾಸ್ ಇದೆ. ಆ ಪರ್ಟಿಕ್ಯುಲರ್ ಫಾರ್ಮುಲಾಸ್ ಅನ್ನು ನೋಡ್ಕೊಳ್ಳೋಣ. ಈ ವಿಡಿಯೋಸ್ ಅನ್ನು ಓನ್ಲಿ ಈ ಕಂಟೆಂಟ್ಸ್ ಮತ್ತು ಆ ರೇಷಿಯೋಸ್ಗಳಿಗೆ ಸಂಬಂಧಪಟ್ಟ ಕಂಟೆಂಟ್ಸ್ ಮತ್ತು ಫಾರ್ಮುಲಾಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಅನ್ನು ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆ ರೇಷಿಯೋಸ್ಗಳಿಗೆ ಸಂಬಂಧಪಟ್ಟ ಕಂಟೆಂಟ್ಸ್ ಮತ್ತು ಫಾರ್ಮುಲಾಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಅನ್ನೋದು ಹಾಕಿ ಆ ವ್ಯಾಲ್ಯೂಯೇಷನ್ ರೇಷಿಯೋಸ್ ಅನ್ನೋದು ಯಾವ ಥರ ಬರುತ್ತೆ, ನಮ್ಗೆ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಈ ರೇಷಿಯೋಸ್ ಅನ್ನೋದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ಓನ್ಲಿ ಆ ಕಂಟೆಂಟ್ಗೆ ಸಂಬಂಧಪಟ್ಟ ಫಾರ್ಮುಲಾಸ್ ಮಾತ್ರ ನಾವು ತಿಳ್ಕೊಳ್ಳೋಣ. ಓಕೆ ಮೀನ್ಸ್ ಫಸ್ಟ್ ಒನ್ ಬಂದು ಎಂಟರ್ಪ್ರೈಸ್ ವ್ಯಾಲ್ಯೂ ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಡೆಬಿಟ್ಸ್ ಮೈನಸ್ ಕ್ಯಾಶ್ ಆ್ಯಂಡ್ ಇಕ್ವಿಲೆಂಟ್ಸ್. ಓಕೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಡೆಬಿಟ್ಸ್ ಎಷ್ಟಿದೆ, ಓಕೆ, ಮೈನಸ್ ಕ್ಯಾಶ್ ಆ್ಯಂಡ್ ಇಕ್ವಿಲೆಂಟ್ಸ್ ಅವ್ರ ಕಂಪ್ನಿ ಅದ್ರ ಕ್ಯಾಶ್ ಆ್ಯಂಡ್ ಇಕ್ವಿಲೆಂಟ್ಸ್ ಎಷ್ಟಿದೆ. ಓಕೆ, ಎಂಟರ್ಪ್ರೈಸ್ ವ್ಯಾಲ್ಯೂ ಅಲ್ಲಿ ಬರುತ್ತೆ. EV ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ರೆವೆನ್ಯೂ. EV ಅಂದರೆ ಎಂಟರ್ಪ್ರೈಸ್ ವ್ಯಾಲ್ಯೂ ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ರೆವೆನ್ಯೂ, ಕಂಪ್ನಿಗೆ ಬಂದಿರುತ್ತೆ ಆಪರೇಟಿಂಗ್ ರೆವೆನ್ಯೂಸ್. EV ಡಿವೈಡೆಡ್ ಬೈ EBITDA, ಎಂಟರ್ಪ್ರೈಸ್ ವ್ಯಾಲ್ಯೂ ಡಿವೈಡೆಡ್ ಬೈ EBITDA ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್. ಓಕೆ, ಇಲ್ಲಿರುವಂಥ ಅರ್ನಿಂಗ್ಸ್ ಅಲ್ಲಿ ಯಾವುದೇ ಡಿಡಕ್ಷನ್ ಮಾಡಲಾರ್ದೆ ಅಂದರೆ ಯಾವುದೇ ಇಂಟ್ರೆಸ್ಟ್ ಆಗಲಿ ಟ್ಯಾಕ್ಸ್ ಆಗಲಿ ಡಿಪ್ರಿಸಿಯೇಷನ್ ಆಗಲಿ ಅಮೋರ್ಟೈಸೇಷನ್ ಅಮೌಂಟನ್ನು ಕಟ್ಟಲಾರ್ದೆ ಓನ್ಲಿ ಅರ್ನಿಂಗ್ಸ್ ಅನ್ನೋದು ಇರುತ್ತಲ್ಲ ಅದು EV ಡಿವೈಡೆಡ್ ಬೈ ಅದಕ್ಕೆ ನಾವು EBITDA ಅಂತೀವಿ, EBITDA ಅಂತೀವಿ. ಓಕೆ, EBITDA ಅಂತೀವಿ. ಓಕೆ, ಅದಕ್ಕೆ ನಾವು EBITDA ಅಂತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ market operating revenues and retention ratios. Retention ratios ಯಾವ ಥರ ಮಾಡ್ತಾರೆ, 1 minus dividends divided by net income ಮಾಡಿದ್ರೆ ರಿಟೆನ್ಷನ್ ರೇಷಿಯೋಸ್ ಅಂತ ಬರುತ್ತೆ. ಪ್ರೈಸ್ ಡಿವೈಡೆಡ್ ಬೈ BV ಅಂದರೆ ಪ್ರೈಸ್ ಅಂದರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ಸ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂಸ್ ಮಾಡಿದ್ರೆ ಪ್ರೈಸ್ ಡಿವೈಡೆಡ್ BV ಬರುತ್ತೆ. ಬುಕ್ ವ್ಯಾಲ್ಯೂ ಅಂದ್ರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದಿ ಟೋಟಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಓಕೆ, ಮಾಡಿದ್ರೆ ಬುಕ್ ವ್ಯಾಲ್ಯೂಸ್ ಬರುತ್ತೆ. ಪ್ರೈಸ್ ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ಅಂದರೆ NOI ರೆವೆನ್ಯೂಸ್. NOI ಅಂದರೆ ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್, NOI ಅಂದರೆ ನೆಟ್ ಆಪರೇಟಿಂಗ್ ಇನ್ಕಮ್. ಪ್ರೈಸ್ ಅಂದರೆ ಮಾರ್ಕೆಟ್ ಪ್ರೈಸ್ ಆಫ್ ದಿ ಶೇರ್ಸ್ ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ರೆವೆನ್ಯೂಸ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂಸ್ ಬರುತ್ತೆ. ಅರ್ನಿಂಗ್ಸ್ ಈಲ್ಡ್ EBIT ಡಿವೈಡೆಡ್ ಬೈ ಎಂಟರ್ಪ್ರೈಸ್ ವ್ಯಾಲ್ಯೂ. EBIT ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ಮಾಡಿದಾಗ ನಮಗೆ ಎಂಟರ್ಪ್ರೈಸ್ ವ್ಯಾಲ್ಯೂ ಅನ್ನೋದು ಬರುತ್ತೆ. ಈ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಾವು ಆ ಕಂಪ್ನಿಯ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಆಗಲಿ 2 years ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಆಗಲಿ ಕಂಪ್ಯಾರಿಸನ್ ಮಾಡ್ಕೊಂಡು ನೋಡ್ಕೋಬೇಕಾದ್ರೆ ಈ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನೋದು ಬೇಕಾಗುತ್ತೆ. ಆ್ಯಂಡ್ ಒಂದೇ ಸೆಕ್ಟರ್ಸಲ್ಲಿರೋ ಬೇರೆ ಕಂಪ್ನಿಗಳಿಗೆ ನಾವು ಕಂಪ್ಯಾರಿಸನ್ ಮಾಡಬೇಕಂದ್ರೂ ನಾವು ಈ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಫೈನಾನ್ಷಿಯಲ್ ರೇಷಿಯೋಸ್ ಪಾರ್ಟ್ 1. ಆ್ಯಂಡ್ ನಾವು ಪಾರ್ಟ್ 2 ಅಲ್ಲಿ ಭಾಳಷ್ಟು ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪಾರ್ಟ್ 1ಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನೋದು ಸಿಗುತ್ತೆ ಮತ್ತು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಇದರಿಂದ ಇಂಟರ್ಡೇ ಟ್ರೇಡಿಂಗ್ ಮಾಡೋರಿಗೆ ಭಾಳಷ್ಟು ಯೂಸ್ಫುಲ್ ಆಗಿರುತ್ತೆ. ಓಕೆ, ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿದ್ದೇನೆ. ನೀವು ಡಿಮ್ಯಾಟ್ ಅಕೌಂಟ್ಸ್ ಅನ್ನೋದು ಓಪನ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಏಂಜಲ್ ಬ್ರೋಕಿಂಗ್ ಲಿಂಕ್ ಕೊಟ್ಟಿದ್ದೇನೆ. ನೀವು ಆ ಲಿಂಕ್ ಥ್ರೂ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. 0% ಫೀಸ್, ಯಾವುದೇ ಥರದ ನೀವು ಫ್ರೀಯಾಗಿ ಓಪನ್ ಮಾಡ್ಕೋಬಹುದು ಆ ಅಕೌಂಟ್. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಡಿಮ್ಯಾಟ್ಸ್ ಅಕೌಂಟನ್ನು ಓಪನ್ ಮಾಡ್ಕೋಬಹುದು. ಆ್ಯಂಡ್ ಓಕೆ ಫ್ರೆಂಡ್ಸ್, ಇದು ಇವತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.